ಅದರದ್ದು ನಮಗೂ ಋಣ ಮುಗೀತು. ಡಿಸೆಂಟ್ ಬಾಯ್ ಆಗಿಬಿಟ್ಟಿದ್ದಾನೆ. ನಾನು ಮಾತ್ರ ಹಿಂಗೆ ರೆಡಿ ಆಗಿದ್ದೀನಿ. ಸೊ ನೋಡಿ ಎಷ್ಟು ಫ್ಲೇರ್ ಆಗಿದೆ. ಆಫರ್ ಪ್ರೈಸ್ ಅಂತ ನಿಮಗೆ ಕೆಳಗಡೆ ಗ್ರೀನ್ ಕಲರ್ ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಇದು ಆಫರ್ ಪ್ರೈಸು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪವಿತ್ರಸ್ ಬ್ಯೂಟಿ ವ್ಲಾಗ್. ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತೇ ಫಸ್ಟ್ ಟೈಮ್ ಅನ್ಸುತ್ತೆ ನಾನು ಇಷ್ಟು ತಡವಾಗಿ ವ್ಲಾಗ್ ಮಾಡ್ತಾ ಇರೋದು. ಟೈಮ್ ಬಂದ್ಬಿಟ್ಟು 9 ಗಂಟೆ ಆಗಿದೆ. ಹಾಗೆ ಹೊರಗಡೆ ಹೋಗೋಣ, ಸ್ವಲ್ಪ ಸಣ್ಣ ಚೇಂಜ್ ಬೇಕು ಅಂತ ಅನ್ನಿಸ್ತು. ಸೊ ಮೂವಿಗೆ ಹೋಗೋಣ ಅಂತೆಲ್ಲ ಹೇಳ್ತಾ ಇದ್ದು. ನನಗೆ ಹೋಗಿ ಮತ್ತೆ ಒಂದು 4 ಗೋಡೆ ಮಧ್ಯ ಕುತ್ಕೊಂಡು ಮೂವಿ ನೋಡೋದಂದ್ರೆ ಇಷ್ಟ ಆಗಲ್ಲ. ಬೆಳಗಿನ ಸಾಯಂಕಾಲ ತನಕ ನಾವು ಮನೆಯಲ್ಲೇ ಇದ್ದು ಬೋರ್ ಆಗಿಬಿಟ್ಟಿರತ್ತೆ. ಸೊ ನಾನು ಗೊತ್ತಿಲ್ಲ, ಪ್ರಗತಿ ಇಲ್ಲ ಅಂತಂದ್ರೆ ನಂಗೆ ನಿಜವಾಗ್ಲೂ ಮನೇಲಿ ಇರೋಕ್ಕಾಗೋದೇ ಇಲ್ಲ, ಅಷ್ಟು ಬೋರ್ ಅನಿಸ್ತಾ ಇರುತ್ತೆ. ಪ್ರೀತಮ್ ಇದ್ರೂ ಪ್ರಗತಿ ಇದ್ದಂಗೆ ಅನ್ಸೋದೇ ಇಲ್ಲ. ಸೊ ಅದಕ್ಕೆ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಕೇಳ್ತಾ ಇದ್ದೆ. ಊಟಕ್ಕೆ ಹೋಗೋಣ, ಊಟ ಮಾಡ್ಕೊಂಡು ಬರೋಣ ಅಂದರು. ಸರಿ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗ್ತಾ ಇದ್ದೀವಿ. ಪ್ರೀತಮ್ಗೆ ಗೊತ್ತಿಲ್ಲ ನನಗೆ ಹೊರಗಡೆ ಹೋಗೋ ಪ್ಲ್ಯಾನ್ ಇದೆ ಅಂತ. ಚೆನ್ನಾಗಿ ಎಣ್ಣೆ ಹಾಕ್ಬಿಟ್ಟಿದ್ದೆ, ಡಿಸೆಂಟ್ ಬಾಯ್ ಆಗಿಬಿಟ್ಟಿದ್ದಾನೆ. ನಾನು ಮಾತ್ರ ಹಿಂಗೆ ರೆಡಿ ಆಗಿದ್ದೀನಿ, ಹಿಂಗೆ ಕಾಣಿಸ್ತಾ ಖುಷಿಯಾಗಿರಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಮನೆಗೆ ಲೇಟ್ ಆಗಿಬಿಡುತ್ತೆ, ನಾವು ಇನ್ನೂ ವಾಪಸ್ ಬರಬೇಕು. ಹಾಗೆ ಒಂದು ಸಣ್ಣ ಲಾಂಗ್ ಡ್ರೈವ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನಾವು ಹೋಗಲ್ಲ ಹಂಗೆಲ್ಲ, ಇಷ್ಟೊತ್ತಾದ್ಮೇಲೆ ಕಾರೆಲ್ಲ ಹೊರಗಡೆ ತೆಗಿಯಲ್ಲ. ಬಟ್ ಇವತ್ತು ಹೋಗೋಣ ಅಂತ ಅನಿಸ್ತು. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. ಪ್ರೀತಮ್, ನೀವು ಇದೆಲ್ಲ ಸ್ಟಾಪ್ ಮಾಡಿದ್ರೆ ನಾವು ಹೋಗ್ಬೋದು. ನನ್ನ ಮಗನಿಗೆ ಮಾಷ ಇದ್ದರೆ ಹೇಳಿದ ಮಾತೇ ಕೇಳಲ್ಲ. ಹೋಗೋಣ ಬಾ. ಹೊರಗಡೆ ವಾಕಿಂಗ್ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಸರಿ, ಇದು ಪ್ಲ್ಯಾನ್ ಆಯ್ತಲ್ಲ, ಅದಕ್ಕೆ ವಾಕಿಂಗ್ ಕ್ಯಾನ್ಸಲ್ ಮಾಡಿದೆ ಅಲ್ವಾ ಪ್ರೀತಮ್? ಇಲ್ಲ ಇಲ್ಲ ಬಾ ಹೋಗೋಣ. ರೆಡ್ ಶೂ ಹಾಕೋ, ನಾವು ಫೋನ್ ಎತ್ಕೊಂಡು ಬರ್ತೀವಿ. ಭಗವಂತ ದೂರ. ಪ್ರೀತು ಬಾಯ್ ಬಾಯ್. ಎಲ್ಲೋಗೋಣ? ಅಲ್ಲಿಂದ ನಾವು ಹೊರಟ್ವಿ. ಬಟ್ ಎಲ್ಲಿ ಹೋಗ್ತೀವಿ ಅಂತ ನಮಗೂ ಗೊತ್ತಿರಲಿಲ್ಲ. ಸುಮ್ಮನೆ ಆನ್ ದ ವೇ ಹೋಗ್ತಾ ಇದ್ವಿ ದೇವನಹಳ್ಳಿ ಏರ್ಪೋರ್ಟ್ ರೋಡಲ್ಲಿ. ಸೊ ಜಸ್ಟ್ ಎಷ್ಟು ದೂರ ಸಾಧ್ಯ ಆಗುತ್ತೋ ಅಷ್ಟು ದೂರ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಎಲ್ಲಿಗೆ ಬಂದಿದ್ದೀವಿ? ಡ್ಯಾಡಿ ಪೆಟ್ರೋಲ್ ಹಾಕ್ಸಕ್ ಹೋಗಿದಾರ. ಬರೀ ಮೂಗೇ ಕ್ಲೀನ್ ಮಾಡ್ತೀಯಲ್ಲ ಪ್ರೀತಮ್ ಯಾವಾಗ್ಲೂ. ಪ್ರೀತು, ಅದೇ ಡಸ್ಟ್ಬಿನ್ ಅದು, ಡಸ್ಟ್ಬಿನ್ ಅದು. ಸೊ ಇಲ್ಲೆಲ್ಲ ಕ್ಲೋಸ್ ಆಗ್ತಾ ಇತ್ತು. ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಬಂದಿದ್ದೀವಿ. 11 ಗಂಟೆ ಆಯ್ತಲ್ವಾ, ಆಲ್ಮೋಸ್ಟ್ ಎಲ್ಲ ಕ್ಲೋಸಿಂಗ್ ಟೈಮು. ಇದು ಕೂಡ ಇನ್ನೇನು ಕ್ಲೋಸ್, ಇದು ಲಾಸ್ಟ್ ಅಂತ ಹೇಳ್ತಾ ಇದ್ರು. ಸೊ ಅದಕ್ಕೆ ಬಂದ್ವಿ ಇಲ್ಗೇನೆ. ಈಗೇನೋ ಮಾಡ್ತಾ ಇದೆಯಾ? ಅಲ್ಲಿಂದ ತುಂಬ ಹೊಟ್ಟೆ ಹಸಿತಾಯಿತು ಅಂತ ಹೇಳ್ಬಿಟ್ಟು ನಾವು ಡಾಬಾ ನೋಡ್ತಾ ಇದ್ವಿ. ಎಲ್ಲೂ 11 ಗಂಟೆಗೆ ಡಾಬಾಗಳು ಇರೋದಿಲ್ಲ. ಸೊ ರೆಸ್ಟೋರೆಂಟ್ಗೆ ಹೋದ್ವಿ. ಸುಮ್ಮನೆ ಲೈಟಾಗಿ ಊಟ ಮಾಡ್ಕೊಂಡು ಬರೋಣ ಅಂತ. ಇನ್ನು ಮನೆಗೆ ಬಂದುಬಿಟ್ಟು ಊಟ ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸೊ ಈ ತಂದೂರಿ ಚಿಕನ್ ತೊಗೊಂಡಿದ್ವಿ. ಹಾಗೆ ಇನ್ನೊಂದಿಷ್ಟು ರೆಸಿಪೀಸ್ನೆಲ್ಲ ಟ್ರೈ ಮಾಡಿದ್ವಿ. ಬಿಸಿ ಇದೆ ಅಂತ ಹೇಳಿದ್ರೆ ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಈಗ ಅದನ್ನ ಇದೆಯಲ್ಲ, ಇದನ್ನ ತೆಗಿಬೇಕು. ಅವನು ತೆಗೆದ್ಬಿಟ್ಟು ಕೈಯಲ್ಲಿ ಇಟ್ಕೊಂಡು ತಿನ್ಬೇಕು. ಕೈಯಲ್ಲಿ ಇಟ್ಕೊಳ್ಳಿ ಅಂತ ಕೊಟ್ಟಿರೋದು. ಹಾಗೆ ಚಿಕನ್ ಕೊಲ್ಲಾಪುರಿ ಅಂತ, ಇದು ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಹಾಗೆ ಜೀರಾ ರೈಸು. ಲೈಟ್ ಆನ್ ಮಾಡಿದ್ಕೆ ಪ್ರೀತು ಸುಮ್ಮನೆ ಟೇಸ್ಟ್ ಮಾಡ್ತಿಲ್ಲ. ಪ್ರೀತಮ್ ಏನು ತಿನ್ಲಿಲ್ಲ, ನಾವೇ ಎಲ್ಲ ಸುಮ್ಮನೆ ತಿಂದ್ವಿ. ಆಮೇಲೆ ನಮಗೂ ತಿನ್ನಕ್ ಆಗಲ್ಲ, ನೈಟ್ ಬೇರೆ ಲೇಟ್ ಆಗ್ಬಿಟ್ಟಿದ್ಯಲ್ಲ, ಎಲ್ಲ ಪಾರ್ಸಲ್ ಮಾಡಿಸ್ಕೊಂಡ್ವಿ. ವೇಸ್ಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು. ಸೊ ಇವಾಗ ಮತ್ತೆ ಇನ್ನೊಂದು ರೌಂಡ್ ಹೋಗ್ಬಿಟ್ಟು ಬೇಡ ಅಂತ ಹೇಳ್ಬಿಟ್ಟು ಹಂಗೆ ಕಾಲ್ ಮುಂದಕ್ಕೆ ತಗೊಂಡು ಹೋಗ್ತಾ ಇದೀವಿ. ಇದು ಸಿಟಿ ಒಳಗೆ ಲಾಂಗ್ ಡ್ರೈವ್ ಅಂತೆಲ್ಲ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದ್ರೆ ಎಲ್ಲೋದ್ರೂ ಬರೀ ಹೈವೇ ಅಥವಾ ಹಿಂಗೆ ಇರತ್ತಲ್ವಾ. ಸೊ ಅದಷ್ಟು ಮಜಾ ಅಂತ ಏನಿರೋದಿಲ್ಲ. ಸುಮ್ಮನೆ ಏನೋ ಹೋಗೋಣ ಅಂತ ಹೇಳ್ಬಿಟ್ಟು ಬಂದು ಹೋಗ್ತಾ ಇದೀವಿ.
ಹಾಗೆ ಮತ್ತೆ ಅಲ್ಲಿಂದ ಸ್ವಲ್ಪ ದೂರ ಹೋಗಿ ಸುಮ್ಮನೆ ಹಾಗೆ ಅದೊಂಥರ ಖುಷಿನೂ ಕೊಡುತ್ತೆ ಅಲ್ವಾ. ನಮ್ಮ ಮನಸ್ಸಿಗೆ ಖುಷಿ ಕೊಡೋ ಕೆಲಸನ ಅವಾಗ ಮಾಡಿದ್ರೆ ಮೈಂಡ್ ರಿಲೀಫ್ ಅನಿಸುತ್ತೆ. ಸೊ ಹೋಗಿ ಮತ್ತೆ ಮನೆಗೆ ಬರೋಷ್ಟರಲ್ಲಿ 1 ಗಂಟೆ ಆಯಿತು. ಸೊ ಫ್ರೆಂಡ್ಸ್, ನಿನ್ನೆ ವ್ಲಾಗ್ನ 1 ಗಂಟೆಗೆ ಸ್ಟಾಪ್ ಮಾಡಬೇಕಾಯಿತು. ಇವತ್ತು ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡೋಷ್ಟರೊಳಗೆ ಎಷ್ಟೊತ್ತು ಆಗ್ಬಿಟ್ಟಿದೆ. ಈಗ ಜಸ್ಟ್ ಫ್ರೆಶ್ ಅಪ್ ಆಗಿ ಹಾಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದೇನು ಅಂತಂದರೆ ಈ ಮಂತ್ ಫುಲ್ಲು ಸ್ವಲ್ಪ ಬ್ಯುಸಿ ಅಂತ ಹೇಳ್ಬೋದು. ಒಂದು ಸ್ಟ್ರೆಸ್ಫುಲ್ ಬ್ಯುಸಿ ಡೇಸ್ ಅಂತ. ನಮ್ಮದು ಶಾಪ್ ಸೇಲ್ಗಿಟ್ಟಿದ್ವಿ ಅಂತ ಹೇಳಿದ್ವಲ್ಲ, ಅದರದ್ದೇ ಸ್ವಲ್ಪ ಪ್ರೆಷರ್ ಇತ್ತು. ಸೊ ಹಾಗಾಗಿ ಮಂತಲ್ಲಿ ಸ್ವಲ್ಪ ಕಡಿಮೆ ವಿಡಿಯೋಸ್ನ ಹಾಕಿದೆ. ಹಾಗೆ ಇವತ್ತಿನ ವ್ಲಾಗ್ ಬಂದುಬಿಟ್ಟು ಒಂದು ಕ್ಲಾರಿಟಿ ಕೊಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಮಾಡಿದೆ. ಹಾಗೆ ಸ್ನಾನ ಮಾಡಿದ್ನಲ್ಲ, ಕೂದಲು ಒಣಗಿಸೋದಕ್ಕೆ ತುಂಬ ಜನ ಡ್ರೈಯರ್ ಯೂಸ್ ಮಾಡೋದಕ್ಕೆ ಇದು ಮಾಡ್ತೀವಲ್ವಾ, ಡ್ರೈಯರ್ ಹೆಂಗೆ ಇರುತ್ತೋ ಏನೋ, ಡ್ರೈಯರ್ ಯೂಸ್ ಮಾಡಿದ್ಮೇಲೆ ಕೂದಲು ಫುಲ್ಲು ಡ್ರೈ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ನಾನು ಒಂದು ಬೆಸ್ಟ್ ಪ್ರಾಡಕ್ಟನ್ನು ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಈ ಡ್ರೈಯರು. ಸೊ ಇದರಲ್ಲಿರೋ ಬೆಸ್ಟ್ ಆಪ್ಷನ್ ಯಾವುದು, ನನಗೆ ಯಾಕೆ ಇಷ್ಟ ಆಯಿತು ಅಂತ ಕೂಡ ಹೇಳ್ತೀನಿ. ಹಾಗೆ ನಾನು ನಿಮಗೆ ಹೇಳ್ದಾಗೆ ಒಂದು ಬೆಸ್ಟ್ ಹೇರ್ ಡ್ರೈಯರನ್ನು ಹೇಳ್ತೀನಿ ಅಂತ. ಅಗಾರ ಅವರ ಈ ಒಂದು ಸಲೂನ್ ಸ್ಟೈಲಿಂಗ್ ಹೇರ್ ಡ್ರೈಯರ್ ತುಂಬಾ ಚೆನ್ನಾಗಿದೆ. ಸೊ ಇದರಲ್ಲಿ ನಮಗೆ ಏನಂತ ಅಂದರೆ ಕೂಲ್ ಶಾರ್ಟ್ ಫಾರ್ ಸ್ಟೈಲಿಂಗ್ ಒಂದು ಆಪ್ಷನ್ ಕೊಟ್ಟಿರ್ತಾರೆ. ಹಾಗೆ 2 ಸ್ಪೀಡ್ ಸೆಟ್ಟಿಂಗ್ ಇರುತ್ತೆ, 3 ಹೀಟ್ ಸ್ಪೆಟ್ಟಿಂಗ್ ಇರುತ್ತೆ. ಹಾಗೆ ಇದರೊಳಗೆ ಹನಿ ಕುಂಬ್ ಇನ್ಲೆಟ್ ಇರುತ್ತೆ. ಇದನ್ನು ನಾವು ರಿಮೂವ್ ಮಾಡ್ಬೋದು. ಡಸ್ಟ್ ಏನಾದರೂ ಕಲೆಕ್ಟ್ ಆಗಿದ್ರೆ ಕ್ಲೀನ್ ಮಾಡಿ ಮತ್ತೆ ಇನ್ಸರ್ಟ್ ಮಾಡ್ಕೋಬಹುದು. ಸೊ ಈ ರೀತಿಯಾದಂತಹ ಒಂದು ಮೇನ್ ಯೂನಿಟನ್ನು ಕೊಟ್ಟಿರ್ತಾರೆ. ಅದ್ರ ಜೊತೆಗೆ ನಮಗೆ 3 ಅಟ್ಯಾಚ್ಮೆಂಟನ್ನು ಕೊಟ್ಟಿರ್ತಾರೆ. ಒಂದು ಮೇನ್ ಯೂನಿಟ್, ಒಂದು ಕಾನ್ಸಂಟ್ರೇಟರ್ ನಾಸಲ್, ಒಂದು ಡಿಫ್ಯೂಸರ್, ಒಂದು ಕಾನ್ಸಂಟ್ರೇಟ್ ನಾಸಲ್ ವಿತ್ ಕೋಂಬ್, ಬಾಚಣಿಗೆ ಥರನೇ ಇರುತ್ತೆ. ಸೊ ಇಷ್ಟು ಅಟ್ಯಾಚ್ಮೆಂಟನ್ನು ಕೊಟ್ಟಿರ್ತಾರೆ. ಇದು ಬಂದು ಬೆಸ್ಟ್ ಯಾಕೆ ಅಂತ ಹೇಳಿದೆ ಅಂದರೆ AC ಮೋಟರ್ ಇರುತ್ತೆ. ಸೊ ಹಾಗೆ ಇದು 2000 ವ್ಯಾಟನ್ನು ಹೊಂದಿರುತ್ತೆ. ಸೊ ಇದರಿಂದ ನಮಗೆ ಏನು ಬೆಸ್ಟ್ ಅಂತ ನನಗೆ ಅನಿಸ್ತು ಅಂತ ಅಂದರೆ, ಇವಾಗ ನಾವು ಹೇರ್ ಡ್ರೈ ಮಾಡಬೇಕಾದ್ರೆ ಕೂಲ್ ಏರ್ ಆಪ್ಷನ್ ಇದೆ. ಸೊ ಹಾಗಾಗಿ ನಮಗೆ ಕೂದಲು ಡ್ಯಾಮೇಜ್ ಆಗದಲ್ಲೇ ಇರೋ ಹಾಗೆ ತಣ್ಣಗಿರೋ ಗಾಳಿಯಿಂದ ನಾವು ಕೂದಲನ್ನು ಡ್ರೈ ಮಾಡ್ಕೋಬಹುದು. ಇನ್ನೊಂದು ಬೆಸ್ಟ್ ಆಪ್ಷನ್ ಏನಂತಂದರೆ, ಇದರಲ್ಲೇ ನಾವು ಏರ್ ಸ್ಟೈಲ್ ಮಾಡ್ತೀವಿ, ನಮ್ಮ ಹತ್ರ ಹೇರ್ ಸ್ಟ್ರೈಟ್ನರ್ ಇಲ್ಲ ಅಂತಂದರೆ ಹೇರ್ ಸ್ಟ್ರೈಟ್ ಕೂಡ ಮಾಡ್ಕೋಬಹುದು. ಸೊ ಈ ಥರ ಆಪ್ಷನ್ ಆಗಿ ಬಂದಿರುತ್ತೆ. ಸೊ ಇದು 2 in 1 ಥರ ಯೂಸ್ ಮಾಡ್ಕೋಬೋದಲ್ವಾ. ಸೊ ಹಾಗಾಗಿ ನನಗೆ ಇಷ್ಟ ಅಂತ ಅನ್ನಿಸ್ತು. ಈ ಕೋಂಬಿಂದ ಕೂಡ ನೀವು ಹೇರನ್ನು ಹೀಗೆ ಡ್ರೈ ಮಾಡ್ಕೋಬಹುದು. ಸೊ ಈ ಒಂದು ಪ್ರಾಡಕ್ಟ್ 2 years ವಾರಂಟಿ ಜೊತೆಗೆ ಬರುತ್ತೆ. ಇದರ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಚೆಕ್ ಮಾಡಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಎಷ್ಟು ಕಂಪ್ಲೀಟಾಗಿ ಹೇರ್ ಡ್ರೈ ಆಗಿದೆ. ತುಂಬ ಚೆನ್ನಾಗಿದೆ. ಮತ್ತು ಇನ್ನೊಂದು ಏನಂತಂದರೆ, ನಮ್ಗೆ ಕೂದಲು ಡ್ಯಾಮೇಜ್ ಆಗೋದಿಲ್ಲ. ಯಾಕೆ ಅಂತಂದರೆ ಇದರೊಳಗೆ ನಮಗೆ ಏನಿದೆ ಅಲ್ಲ, ಫಸ್ಟ್ ಆಪ್ಷನ್ ಇದೆ. ಇದನ್ನು ಯೂಸ್ ಮಾಡಿಕೊಂಡ್ರೆ ನಿಮಗೆ ಕೂಲ್ ಹೇರ್ ಬರುತ್ತೆ. ತಣ್ಣಗಿರೋ ಗಾಳಿಯಲ್ಲಿ ನೀವು ಕೂದಲನ್ನು ಡ್ರೈ ಮಾಡ್ಕೊಬೋದು. ಕೂದಲಿಗೆ ಯಾವುದೇ ರೀತಿಯಾದಂತಹ ಡ್ಯಾಮೇಜ್ ಆಗೋದಿಲ್ಲ. ಸೊ ನಿಮ್ಗೆ ಏನಾದರೂ ಹೇರ್ ಸ್ಟೈಲ್ ಮಾಡಬೇಕು, ಹೇರ್ ಸ್ಟ್ರೈಟ್ ಮಾಡಬೇಕು ಅಂತಂದರೆ ಈ ಆಪ್ಷನಲ್ಲಿ ನೀವು 2nd 3rd ಆಪ್ಷನ್ಗೆ ಹೋದರೆ ಫುಲ್ ಬಿಸಿ ಗಾಳಿ ಬರುತ್ತೆ. ಸೊ ಅದ್ರ ಮುಖಾಂತರ ನೀವು ಈಗ ಹೇರನ್ನು ಸ್ಟ್ರೈಟ್ ಕೂಡ ಮಾಡ್ಕೋಬೋದು. ಹೀಗೆ ಮಾಡಿಕೊಂಡ್ರೆ ಹೇರ್ ಸ್ಟ್ರೈಟ್ ಆಗುತ್ತೆ. ಸೊ ನಿಮ್ಗೆ ಇಷ್ಟ ಅದು ಸ್ಟ್ರೈಟ್ ಬೇಕಾ ಅಥವಾ ಹೇರ್ ಡ್ರೈ ಮಾಡಬೇಕಾ ಅಂತ. ಬೆಸ್ಟ್ ಡ್ರೈಯರ್ ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿದೆ. AC ಮೋಟರ್ ಇರುತ್ತೆ. ಹಾಗೆ ಇವಾಗ ಕರ್ಲಿ ಹೇರ್ಸ್ಗೆ ಹೇಗೆ ಡ್ರೈ ಮಾಡೋದು ಅಂತಲೂ ಕೂಡ ಇರುತ್ತೆ. ವೇವಿ ಅಥವಾ ಕರ್ಲಿ ಹೇರ್ಸ್ಗೆ ನೀವು ಈ ಒಂದು ಅಟ್ಯಾಚ್ಮೆಂಟನ್ನು ಯೂಸ್ ಮಾಡ್ಕೋಬೋದು. ಸೊ ಇದನ್ನು ಯೂಸ್ ಮಾಡಿಕೊಂಡು ನೀವು ಕೂದಲನ್ನು, ಈಗ ತುಂಬ ಹೆವಿ ಉದ್ದ ಇರುತ್ತೆ ಅಥವಾ ಕರ್ಲಿ ಹೇರ್ಸ್ ಇರುತ್ತೆ, ಹೆವಿ ಕರ್ಲಿ ಇರುತ್ತೆ, ಹೆಂಗೆ ಡ್ರೈ ಮಾಡೋದು ಅಂತ ಅಂದರೆ, ಸೊ ಹೀಗೆ ಮಾಡಿಕೊಂಡು ನಿಮಗೆ ಕರ್ಲಿ ಥರನೇ ಇರುತ್ತೆ, ಹೇರ್ ಡ್ರೈ ಮಾಡ್ಕೋಬೋದು. ಸೊ ಈ ಒಂದು ಅಟ್ಯಾಚ್ಮೆಂಟ್ ಇದೆ. ಬಟ್ ನನಗೆ ಇದು ಮತ್ತು ಇದು ತುಂಬಾ ಇಷ್ಟ ಆಯಿತು. ಸೊ ಈ ಪ್ರಾಡಕ್ಟ್ ನಿಮ್ಗೆ ಏನಾದರೂ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಇದು ನಿಮಗೆ ಅಮೆಝಾನಲ್ಲಿ ಸಿಗುತ್ತೆ, ಅವರ ವೆಬ್ಸೈಟಲ್ಲಿ ಕೂಡ ಸಿಗುತ್ತೆ. ಸೊ ನೀವು ಟ್ರೈ ಮಾಡೋಗಿದ್ರೆ ಈ ಪ್ರಾಡಕ್ಟ್ ನಾನು ಲಿಂಕ್ ಹಾಕಿರ್ತೀನಿ, ನೀವು ಯೂಸ್ ಮಾಡ್ಕೊಬೋದು. ಸೊ ಎಷ್ಟು ಕ್ವಿಕ್ಕಾಗಿ ಕೂದಲು ಒಣಗಿಸ್ಕೊಂಡ್ಬಿಟ್ಟೆ ಅಲ್ಲ. ಸೊ ಸಲೂನಲ್ಲೆಲ್ಲ ನಿಮಗೆ ಹೇರ್ ಸ್ಟೈಲ್ ಮಾಡಿಕೊಡ್ತಾರಲ್ಲ, ಸೊ ಆ ಥರ ನಿಮಗೆ ಹೇರ್ ಕೂಡ ಎಷ್ಟು ಸ್ಟ್ರೈಟ್ ಆಗಿದೆ ಅಲ್ಲ. ಸೊ ಈ ಥರ, ಸೊ ಈ ಸೈಡ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಸೊ ಈ ಥರ ಏರ್ ಸ್ವಲ್ಪ ಸ್ಟ್ರೈಟ್ ಬೇಕು ಅಂತ ಅಂದರೆ ಕೂಡ ನೀವು ಸ್ಟ್ರೈಟ್ ಮಾಡ್ಕೋಬೋದು. ಅಂದರೆ ಏರ್ ಸ್ಟೈಲ್ ಮಾಡೋದಕ್ಕೂ ಕೂಡ ಯೂಸ್ ಮಾಡ್ಕೋಬೋದು. ಇದಕ್ಕೆ ನಾನು ಈ ಆಪ್ಷನ್ ಯೂಸ್ ಮಾಡಿ ಫುಲ್ ಗಾಳಿ ಇದು ಮಾಡ್ತೀನಲ್ಲ, ಸೊ ಆವಾಗ ಈ ಥರ ಬರುತ್ತೆ ನೋಡಿ. ಹೇರ್ ಎಷ್ಟು ಸ್ಟ್ರೈಟ್ ಆಯ್ತಲ್ಲ. ಸೊ ಇದ್ರ ಮೇಲೆ ಸಿರಮ್ ಅಪ್ಲೈ ಮಾಡಿಕೊಂಡ್ರೆ ಕೂದಲು ಸ್ಟ್ರೈಟ್ ಕೂಡ ಆಗುತ್ತೆ. ಸೊ ಈ ಥರ ನೀವು ಮಲ್ಟಿಪಲ್ ಯೂಸ್ ಕೂಡ ಮಾಡ್ಕೋಬೋದು. ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ, ವರ್ತ್ ಅಂತ ಅನ್ನಿಸ್ತು. ಇವಾಗ ಅಡುಗೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ತೊಗರಿ ಬೇಳೆ ಎಲ್ಲ ಬಿಸಿ ಮಾಡಿ ಇಟ್ಟಿದ್ದೆ, ಬಾಯ್ಲ್ ಮಾಡಿ ಇಟ್ಟಿದ್ದೆ.
ತೊಗರಿಬೇಳೆಗೆ ಪಾಲಕ್ ಸೊಪ್ಪಿತ್ತು. ಪಾಲಕ್ ಸೊಪ್ಪು ಹಾಕ್ಬಿಟ್ಟು ದಾಲ್ ಮಾಡೋದು, ಸ್ವಲ್ಪ ಮಸಾಲ ಪಾಲಕ್ ಸೊಪ್ಪು ಹಾಕಿ ದಾಲ್ ಮಾಡಿದ್ರೆ ಸಖತ್ತಾಗಿರುತ್ತೆ ಟೇಸ್ಟು. ಸೊ ಅದ್ರ ಜೊತೆಗೆ ಸಬ್ಬಕ್ಕಿ ಸೊಪ್ಪು ಪಲ್ಯ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದಿಷ್ಟನ್ನು ಮಾಡಬೇಕು. ಸೊ ಇದು ಹೇಗೆ ಮಾಡೋದು ಅಂತ ಒಂದು ಕ್ವಿಕ್ಕಾಗಿ ರೆಸಿಪಿಯನ್ನು ಹೇಳ್ತೀನಿ. ಸೊ ಅದ್ರ ಜೊತೆಗೆ ಇವತ್ತು ಅಜಿಯೋದಲ್ಲಿ ಆಫರಲ್ಲಿ ಬಟ್ಟೆ ಹೇಗೆ ಬೈ ಮಾಡೋದು ಅಂತ ಕೇಳ್ತಾ ಇದ್ರೆ ಅದು ಒಂದು ಹೇಳೋಣ. ತುಂಬ ದಿನದಿಂದ ತುಂಬ ಜನ ಹೇಳ್ತಾ ಇದ್ರು, ಅಕ್ಕ ನೀವು ಹೇಳೋ ಪ್ರೈಸ್ಗೂ ನಾವಲ್ಲಿ ಬೈ ಮಾಡೋದಕ್ಕೆ ಹೋಗೋ ಪ್ರೈಸ್ಗೂ ತುಂಬ ಡಿಫ್ರೆನ್ಸ್ ಇದೆ ಅಂತ. ಅದರಲ್ಲಿ ಹೆಂಗೆ ಗೊತ್ತಾ, ಇವತ್ತಿನ ಪ್ರೈಸ್ಗೂ ನಾಳೆ ಪ್ರೈಸ್ಗೂ 200-300 ರೂಪಾಯಿ ಡಿಫ್ರೆನ್ಸ್ ತೋರಿಸುತ್ತೆ. ಕೆಲವೊಂದ್ಸರಿ ಆಫರಲ್ಲಿ ಬಿಡ್ತಾರಲ್ಲ ಅವಾಗ ತುಂಬ ಜಾಸ್ತಿನೇ ಡಿಸ್ಕೌಂಟ್ ಜಾಸ್ತಿ ಇರುತ್ತೆ. ಕೆಲವೊಂದ್ಸರಿ ನಾನು ತೊಗೊಂಡಿದ್ದೀನಿ 600 ರೂಪಾಯಿಗೆ, ಇವಾಗ ನೋಡಿದ್ರೆ 900 ತೊಗೊಂಡಿದ್ದಾರಲ್ಲ 1200 ಆ ಥರ ಆಗಿದೆ. ಸೊ ಆ ಥರ ನೀವು ಚೆಕ್ ಮಾಡಿ ತೊಗೊಬೋದು. ಅದದು ಒಂದು ಸ್ಯಾಂಪಲ್ ಹೆಂಗೆ ಅಂತ ಹೇಳ್ಬಿಟ್ಟು ಅಜಿಯೋ ಆ್ಯಪ್ ಹೆಂಗೆ ಯೂಸ್ ಮಾಡ್ತೀನಿ, ನಾನು ಆಫರ್ನ ಹೆಂಗೆ ಯೂಸ್ ಮಾಡ್ಕೊತೀನಿ ಅಂತ ಹೇಳ್ತೀನಿ. ಇವತ್ತಿನ ಒಂದು ಕೆಲಸನೇ ಬೇರೆ ಇತ್ತು, ಬಟ್ ಸಡನ್ನಾಗಿ ಗೊತ್ತಿಲ್ಲ ನಮಗೆ, ನಾವು ಕೂಡ ಅಂದ್ಕೊಂಡಿರಲಿಲ್ಲ ಈ ಥರ ಒಂದು ಚೇಂಜ್ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಅವ್ರು ನನಗೆ ಹೇಳಿದ ತಕ್ಷಣ ನಮಗೆ ಶಾಕ್ ಆಗೋಯ್ತು. ಸೊ ಅಷ್ಟರೊಳಗೆ ನಾನು ಅಡುಗೆ ಮಾಡ್ಕೊಳ್ಳೋಣ ಹೋಗೋಣ ಶಾಪ್ ಹತ್ರ ಅಂತ ಹೇಳ್ಬಿಟ್ಟು ಸ್ವಲ್ಪ ಅಡುಗೆ ಎಲ್ಲ ಮಾಡ್ಕೊಳ್ತಾ ಇದ್ದೆ. ಇಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡಿರೋ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಸೊ ಇದು ತುಂಬ ಕ್ವಿಕ್ಕಾಗಿ ಆಗೋದು, ಸಿಂಪಲ್ ಆಗೋದು, ಮತ್ತು ಪ್ರೀತಮ್ ಫೇವ್ರೇಟ್ ಅಂತ ಜಾಸ್ತಿ ಇದನ್ನು ಮಾಡ್ತೀನಿ. ಬೇಳೆ ಯೂಸ್ ಮಾಡಿರೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದಲ್ವ. ಸೊ ಅದಕ್ಕೆ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕರಿಬೇವು ಹಾಕ್ಕೊಂಡು ಟೊಮೊಟೊ ಹಾಕ್ಕೊಂಡಿದ್ದೀನಿ. ಎಲ್ಲ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಅದು ಸ್ವಲ್ಪ ಅರಿಶಿನ ಪುಡಿ, ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಮೇಲೆ ನಾವು ಬರೀ ಬೇಳೆ ಸಾಂಬಾರು ಮಾಡೋದಕ್ಕಿಂತ ಅಂದರೆ ದಾಲ್ ಆ ಥರ ಮಾಡೋದಕ್ಕಿಂತ ಯಾವುದಾದ್ರೂ ಒಂಥರ ಸೊಪ್ಪು ಯೂಸ್ ಮಾಡಿಕೊಂಡ್ರೆ ಅದಿನ್ನೂ ಜಾಸ್ತಿ ನ್ಯೂಟ್ರಿಷನ್ ಕೊಡುತ್ತೆ. ಹಾಗಾಗಿ ನಾನು ಪಾಲಕ್ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಮೆಂತ್ಯ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಸಳೆ ಸೊಪ್ಪು ಹಾಕಿದ್ರು ತುಂಬಾ ಚೆನ್ನಾಗಾಗುತ್ತೆ. ಬೇಯಿಸಿರೋ ಬೇಳೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಉಪ್ಪು ಹಾಕೊಳ್ಳೋದು. ಫ್ರೆಂಡ್ಸ್, ಇದು ಈಸಿ ಸಾಂಬಾರು. ಇದಕ್ಕೆ ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು ಹಾಕಿ ಕೂಡ ಮಾಡ್ಬೋದು. ಪಾಲಕ್ ಸೊಪ್ಪು ಹಾಕಿ ಮಾಡಿದ್ರು ಚೆನ್ನಾಗಿರುತ್ತೆ, ಮೆಂತ್ಯ ಸೊಪ್ಪು ಹಾಕಿ ಮಾಡಿದ್ರು ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಬಿಸಿ ಬಿಸಿ ಅನ್ನ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಪ್ರೀತಮಿಗೆ ಕೊಟ್ಟರೆ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಬರೀ ಬೇಳೆ ಸಾಂಬಾರು ಮಾಡೋದಕ್ಕಿಂತ ಈ ಥರ ಏನಾದರೂ ಸೊಪ್ಪು ಹಾಕಿ ಮಾಡಿದ್ರೆ ತುಂಬ ಟೇಸ್ಟ್ ಅನಿಸುತ್ತೆ. ಸೊ ಇನ್ನು ಸಬ್ಬಕ್ಕಿ ಸೊಪ್ಪಿದೆ, ಇವಾಗ ಪಲ್ಯ ಮಾಡೋಕ್ಕೆ ಲೇಟ್ ಆಯಿತು, ಅವ್ನಿಗೆ ಊಟ ಕೊಡಬೇಕು. ಸರಿ, ರಾತ್ರಿಗೇನೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿದ್ರೆ ಪಲ್ಯ ಮಾಡಿದ್ರೇ ಚಂದ. ಬಿಕ್ಲಿಕ್ಕೆ ಬಂದುಬಿಟ್ಟಿದೆ. ಸೊ ಅದು ಮಾಡಿಬಿಟ್ಟು ನಾನು ಆಮೇಲೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅಜಿಯೋ ಆಫರ್ ಬಗ್ಗೆ ಹೇಳಬೇಕು ಅನ್ನಲ್ಲ, ಸೊ ಅದನ್ನ ಹೇಳ್ತೀನಿ. ಮಾಡಿದ್ಮೇಲೆ ಯಾವುದಾದ್ರೂ ಒಂದು ಡ್ರೆಸ್ ತೊಗೊತೀರಾ ಅಂತ ಅಂದ್ಕೊಳ್ಳಿ. ಈಗ ನಾನು ತೊಗೊಂಡಿರೋ ಡ್ರೆಸ್ಸನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ನಿಮಗೆ ಅದು ಉಲ್ಟಾ ಕಾಣಿಸುತ್ತೋ ಏನೋ ಸ್ಕ್ರೀನ್ ಗೊತ್ತಿಲ್ಲ. ಸೊ 940 ರೂಪೀಸ್ ತೋರಿಸ್ತಾ ಇದೆ. ಇದು ನಿನ್ನೆ 1100 ಏನೋ ತೋರಿಸ್ತಾ ಇತ್ತು. ಸೊ ಈ ಡ್ರೆಸ್ಸು ಒಂದಿನಕ್ಕೂ ಚೇಂಜ್ ಆಗುತ್ತೆ. ಸೊ ಇದೇ ಡ್ರೆಸ್ಸು ಇವತ್ತಿರೋ ಪ್ರೈಸು ನಾಳೆ ಇರೋದಿಲ್ಲ, ನಾಳೆ ಇರೋ ಪ್ರೈಸು ಹಂಗೆ ಕಮ್ಮಿ ಇದ್ದಾಗ ನೀವು ತೊಗೋಬೇಕು. ಇವಾಗ ತೊಗೊಳಂಗಾದರೆ ಇದಕ್ಕೆ ನಿಮಗೆ 900 ರೂಪೀಸ್ ಸಿಗುತ್ತೆ. ಸೊ ಆಫರ್ ಹೆಂಗೆ ಯೂಸ್ ಮಾಡ್ಕೊಳ್ಳೋದು ಅಂತಂದರೆ, ಅದು ಮತ್ತೆ 1000 ತೋರಿಸ್ತಾ ಇದೆ. ಆಫರ್ ಪ್ರೈಸ್ ಅಂತ ನಿಮಗೆ ಕೆಳಗಡೆ ಗ್ರೀನ್ ಕಲರಲ್ಲಿ ಕಾಣಿಸ್ತಾ ಇದೆ ನೋಡಿ, ಇದು ಆಫರ್ ಪ್ರೈಸು, ಇದು MRP. ಸೊ 1240 ತೋರಿಸ್ತಾ ಇದೆ, ಇದರೊಳಗೆ 1050 ತೋರಿಸ್ತಾ ಇದೆ. ಆಫರ್ ಪ್ರೈಸ್ ಅಂತ ಇದೆ ನೋಡಿ. ಸೊ ಆಫರ್ ಪ್ರೈಸ್ ಹತ್ರ ಏನಂತ ಬರ್ದಿದೆ ಅಂತ ಅಂದರೆ, ಗೆಟ್ ಅಪ್ ಟು 400 ಆಫ್. ನೀವು 2290 ರೂಪಾಯಿ ಬಿಲ್ ಮಾಡಿದ್ರೆ ಸೊ ಅದು ನಿಮಗೆ ಈ ಒಂದು ಆಫರ್ ಆ್ಯಡ್ ಆಗುತ್ತೆ. ಇಲ್ಲ ಅಂತಂದರೆ ಅದು ಬರೋದಿಲ್ಲ. ಸೊ ಅದೇ ಈ ಡ್ರೆಸ್ಸು ನಾನು ತೊಗೊಂಡಾಗ ಇದು 900 ರೂಪೀಸ್ ಆಯಿತು. ಸೊ ಫುಲ್ ಲೆಂತ್ ಡ್ರೆಸ್ಸು ನಿಮಗೆ ಆಫ್ ಇಲ್ಲಿವರೆಗೂ ಬರುತ್ತಲ್ಲ, ಆ ಥರ ಡ್ರೆಸ್ ಎಲ್ಲ ನಮಗೆ 600-700ಗೆ ಸಿಗುತ್ತೆ. ಇಲ್ಲ ಫುಲ್ ಬೇಕು, ಫುಲ್ ಲೈನಿಂಗಲ್ಲಿ ಫುಲ್ ಲೆಂತ್ ಬೇಕಂತ ಅಂದರೆ ಫುಲ್ ಫ್ಲೇರ್ ಆಗಿ ಈ ಡ್ರೆಸ್ ತುಂಬ ಚೆನ್ನಾಗಿದೆ, ಮಾತ್ರ ತುಂಬ ಫ್ಲೇರ್ ಆಗಿದೆ. ಸೊ ಇದು ಹಾಕ್ಕೊಂಡಾಗ ಯಾವಾಗಾದರೂ ನಾನು ತೋರಿಸ್ತೀನಿ. ಸೊ ಈ ಡ್ರೆಸ್ಗೆ ನನಗೆ 900 ರೂಪೀಸ್ ಆಗಿತ್ತು, ನಾನು ತೊಗೊಂಡಾಗ ಇದು 900. ಈ ಥರ ನೀವು ಅಜಿಯೋ ಆ್ಯಪ್ ಓಪನ್ ಮಾಡಿದಾಗ ನಿಮಗೆ ಪ್ರೈಸ್ ಒಂದಿರುತ್ತೆ, ಜೊತೆಗೆ ಆಫರ್ ಪ್ರೈಸ್ ಅಂತ ಒಂದು ಕೊಟ್ಟಿರ್ತಾರೆ. ಸೊ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಅಂತ ಅನ್ಕೊತೀನಿ, ಆಫರ್ ಪ್ರೈಸಲ್ಲಿ ಕಾಣಿಸ್ತಾ ಇದೆ ನೋಡಿ, ಇದು ಆಫರ್ ಪ್ರೈಸು. ಸೊ ಈ ಪ್ರೈಸಿಗೆ ನೀವು ತೊಗೋಬೇಕಂತ ಅಂದರೆ ಅಲ್ಲಿ ಏನು ರೂಲ್ಸ್ ಬರೆದಿರ್ತಾರೆ ನೋಡಿ, ಆ ಥರ ನೀವು ಬೈ ಮಾಡ್ಬೋದು. ಸೊ ಇನ್ನೊಂದು ಟ್ರಿಕ್ ಏನಂತ ಅಂದರೆ, ಇವಾಗ ನಿಮಗೆ 2000 ರೂಪಾಯಿ ಬಿಲ್ ಮಾಡಬೇಕು ಅಂತ ಇದೆ ಅಲ್ವಾ. ಸೊ 1000 ರೂಪೀಸ್ದು 2 ಡ್ರೆಸ್ಸನ್ನು ಬುಕ್ ಮಾಡಿ, ಸೊ ಕ್ಯಾಶ್ ಆನ್ ಡೆಲಿವರಿ ಕೊಟ್ಬಿಟ್ಟು ಒಂದು ಡ್ರೆಸ್ಸನ್ನು ಕ್ಯಾನ್ಸಲ್ ಮಾಡಿ, ಇನ್ನೊಂದು ಡ್ರೆಸ್ ನಿಮಗೆ ಸೇಮ್ ಒಂದೇ ಪ್ರೈಸಿಗೆ ಬರುತ್ತೆ. ಸೊ ಅಷ್ಟೇ, ಅಂದರೆ ಆಫರ್ ಆ್ಯಡ್ ಆಗಿ ಬರುತ್ತೆ. ಸೊ ಈ ಥರನೂ ನೀವು ಮಾಡ್ಕೋಬೋದು. ನಾನೇನು ಆ ಥರ ಮಾಡಿಲ್ಲ. ಇನ್ನೊಂದು ನಾನು ತೋರಿಸಿದೆ ನೋಡಿ, ಇದು 960 ರೂಪೀಸ್. ಇದೇ ಥರ ಬೇರೆ ಕಲರ್, ಗ್ರೀನ್ ಕಲರ್ ತೋರಿಸಿದೆ. ನನ್ನ ಹಸ್ಬೆಂಡ್ ಬರ್ಡೇಗೆ ಹಾಕ್ಕೊಂಡೋಗಿ ಡ್ರೆಸ್ ಇದು. ಸೊ ಇದೇ ಸೇಮ್ ಡ್ರೆಸ್ಸು, ಕಲರ್ ಚೇಂಜು, ಮರೂನ್ ಇದೆ, ನಾನು ಗ್ರೀನ್ ಕಲರ್ ತೊಗೊಂಡಿದ್ದೆ. ಇದು ಇವಾಗ 960. ಅದು MRP ನೀವು ಒಂದೇ ಡ್ರೆಸ್ ತೊಗೊಂಡ್ರೆ 1120 ಆಗುತ್ತೆ. ಆಫರ್ ಪ್ರೈಸು 960 ಆಗುತ್ತೆ. ಈ ಥರ ನೀವು ಆಫರ್ನ ಯೂಸ್ ಮಾಡ್ಕೋಬೋದು ಅಜಿಯೋದಲ್ಲಿ.
ಇಲ್ಲ ನಮಗೆ 2 ಡ್ರೆಸ್ ಅವಶ್ಯಕತೆ ಇಲ್ಲ, ಒಂದೇ ಬೇಕು ಅಂತಂದರೆ ಯಾವುದಾದ್ರೂ 2 ಅಂದರೆ ಆ ರೇಟಿಗೆ ಬಿಲ್ ಮಾಡಿ ಅದಾದಮೇಲೆ ಕ್ಯಾಶ್ ಆನ್ ಡೆಲಿವರಿ ಕೊಟ್ಬಿಟ್ಟು ಯಾವ ಪ್ರಾಡಕ್ಟ್ ನಿಮಗೆ ಬೇಡ ಅದನ್ನು ಕ್ಯಾನ್ಸಲ್ ಮಾಡಿಕೊಂಡ್ರೆ ಸೊ ನಿಮಗೆ ಆ ಒಂದು ಆಫರ್ ಆ್ಯಡ್ ಆಗುತ್ತೆ. ಸೊ ಆ ಥರನೂ ಮಾಡ್ಕೊಬೋದು. ಸೊ ಇದೇ ಥರ ಪಿಂಕ್ ಕಲರ್ ಡ್ರೆಸ್ಸಲ್ಲಿ ಈ ಬ್ಲೂ ಕಲರ್ ಇದೆ ನೋಡಿ, ಸೇಮ್ ಡ್ರೆಸ್. ಈ ಡ್ರೆಸ್ ಮಾತ್ರ ನಿಜವಾಗ್ಲೂ ಚೆನ್ನಾಗಿದೆ, ಫ್ಲೇರ್ ಆಗಿದೆ. ಬಟ್ ಸೈಜ್ ಸ್ವಲ್ಪ ಸಣ್ಣ ತೊಗೊಳ್ಳಿ, ನಾನು ಮೀಡಿಯಮ್ ತೊಗೊಂಡೆ. ನಾರ್ಮಲ್ ಡ್ರೆಸ್ ಎಲ್ಲ ಮೀಡಿಯಮೇ ತೊಗೊಳ್ಳೋದು, ಬಟ್ ಇದು ಮೀಡಿಯಮ್ ಅಂದ್ರೂ ಸ್ವಲ್ಪ ಲೂಸ್ ಆಯಿತು. ಇವಾಗ ಫಿಟ್ಟಿಂಗ್ ಮಾಡಬೇಕು, ಸೈಡ್ ಫಿಟ್ಟಿಂಗ್ ಮಾಡಬೇಕು. ಮತ್ತು ಎಲ್ಲ ಡ್ರೆಸ್ಗೂ ಸೈಡ್ ಜಿಪ್ ಇರುತ್ತೆ ಈ ಕಡೆ. ಸೊ ಇವಾಗ ನಾನು ಫಿಟ್ಟಿಂಗ್ ಮಾಡೋಕ್ಕೋದ್ರೆ ಈ ಜಿಪ್ ಹೋಗ್ಬಿಡುತ್ತೆ. ಸೊ ಅದಕ್ಕೆ ನೋಡ್ತಾ ಇದ್ದೀನಿ ಏನು ಆಪ್ಷನ್ ಇದೆ, ಏನು ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಇಲ್ಲಿವರೆಗೂ ಜಿಪ್ ಇದೆ. ಡ್ರೆಸ್ ಮಾತ್ರ ಫುಲ್ ಲೆಂತ್, ಫುಲ್ ಫ್ಲೇರ್. ನೀವು ಫೋಟೋದಲ್ಲಿ ಹೆಂಗೆ ನೋಡಿದ್ರು ಎಕ್ಸಾಕ್ಟ್ ಹಾಗೆ ಇದೆ ಈ ಡ್ರೆಸ್ಸು. ಸೊ ನೋಡಿ ಎಷ್ಟು ಫ್ಲೇರ್ ಆಗಿದೆ. ಸೊ ಇದಕ್ಕೆ 900 ರುಪೀಸ್ ಕೊಡ್ಬೋದು ಅಂತ ನನಗನ್ಸುತ್ತೆ. ಸೊ ನಿಮ್ಗೇನಾದರೂ ಇಷ್ಟ ಆಗಿ ಸ್ಯಾಟಿಸ್ಫೈಡ್ ಅನಿಸಿದ್ರೆ ಮಾತ್ರ ತೊಗೊಳ್ಳಿ. ಸೊ ಈ ಥರ ತುಂಬ ಜನ ಕೇಳಿದರೆ ನೀವು ಹೇಳೋ ಪ್ರೈಸ್ಗೂ ಅಲ್ಲಿರೋ ಡ್ರೆಸ್ಗೂ ಮ್ಯಾಚ್ ಆಗೋಲ್ಲ ಅಂತ ಹೇಳ್ಬಿಟ್ಟು. ಸೊ ಈ ಥರ ಇರುತ್ತೆ. ಈ ಥರ ನೀವು ಯಾವ ಡ್ರೆಸ್ ಆದರೂ ತೊಗೋಬೋದು. ಸೊ ಅದರಲ್ಲೇ ಈ ಕಲರ್ ಇದೆ ನೋಡಿ, ಇದು ಸಖತ್ತಾಗಿದೆ. ಸೊ ಈ ಥರ ಇರುತ್ತೆ. ಸೊ ಫ್ರೆಂಡ್ಸ್ ಈ ಥರ ಇರುತ್ತೆ, ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡಿದೆ ಈ ವಿಡಿಯೋ. ಬೇಕಂದರೆ ಈ ಡ್ರೆಸ್ದು ಲಿಂಕ್ ಹಾಕಿರ್ತೀನಿ. ಇದು ತುಂಬ ಚೆನ್ನಾಗಿದೆ. ಇವಾಗ 1000 ಇದೆ, ಇನ್ನು 2 ಡೇಸ್ 3 ಡೇಸ್ ಬಿಟ್ಟು ನೋಡಿ 900 ರುಪೀಸ್ ಇದ್ದಾಗ ನೀವು ಬೈ ಮಾಡ್ಕೊಳ್ಳಿ. ಬೈ ಮಾಡಬೇಕಾದ್ರೆ ಈ ಥರ 2-3 ಡ್ರೆಸ್ ತೊಗೋತೀನಿ ಅಂದಾಗಲೇ ಅಜಿಯೋದಲ್ಲಿ ಬೈ ಮಾಡಿ. ನಾನು ಸ್ಟಾರ್ಟಿಂಗಿಂದನೂ ಹಾಗೆ ಹೇಳ್ತೀನಿ, ಇಡೀ ಫ್ಯಾಮಿಲಿಗೆ ತೊಗೋತೀನಿ ಅಂದರೆ ಇಲ್ಲ 1,500 2,000 ಬಿಲ್ ಮಾಡ್ತೀನಿ ಅನ್ನೋ ಒಂದು ಟೈಮಲ್ಲಿ ನೀವು ತೊಗೊಳ್ಳಿ. ಆಫರು ಸಿಗುತ್ತೆ ಮತ್ತು ಬೆಸ್ಟ್ ಪ್ರೈಸಲ್ಲಿ ನಿಮ್ಗೆ ಇಷ್ಟ ಆಗೋಂತಹ ಡ್ರೆಸ್ ಸಿಗುತ್ತೆ ಅಂತ. ಸೊ ಇದಿಷ್ಟ ಆಯಿತಾ. ಇವಾಗ ನಾನು ಶಾಪ್ ಹತ್ರ ಹೋಗ್ತಾ ಇದ್ದೀನಿ. ಯಾಕೆ ಅಂತಂದರೆ ಇವತ್ತು ಲಾಸ್ಟ್ ಡೇ, ಪ್ರಗತಿ ಕಿಸಾನ್ ಮಾರ್ಟ್ ಅನ್ನೋ ಹೆಸರಲ್ಲಿ ಕೊನೆ ದಿನ. ಸೊ ಅದಕ್ಕೆ ಒಂದು ಸಣ್ಣದಾಗಿ ವಿದಾಯ ಹೇಳ್ಬಿಟ್ಟು ಬರಬೇಕಲ್ಲ, ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಒಂಥರ ಖುಷಿ ಹೌದು, ಬೇಜಾರು ಹೌದು, ಸಿಕ್ಕಾಪಟ್ಟೆ. ತುಂಬ ಜನ ಹೇಳ್ತಾರೆ ಯಾಕೆ ಬೇಜಾರು ಮಾಡ್ಕೊತಿದ್ದೀರಾ, ಯಾಕೆ ಬೇಜಾರು ಮಾಡ್ಕೊತಾ ಇದ್ದೀರಾ, ನಿಮ್ಗೇನು ಕಡಿಮೆ ಆಗಿದೆಯಾ, ಎಲ್ಲಿ ಅಲ್ಲಿದೆ ಅಂತೀರಾ, ಹಿಂಗಿದೆ ಅಂತೀರಾ, ಗಿಫ್ಟ್ ತೊಗೋತೀರಾ, ಚೆನ್ನಾಗಿ ಖರ್ಚು ಮಾಡ್ತೀರಾ, ಚೆನ್ನಾಗಿದ್ದೀರಾ. ಆದರೆ ಅದಕ್ಕೆ ಅಂತ 3 ವರ್ಷ ತುಂಬ ಕಷ್ಟಪಟ್ಟಿದ್ದೀವಲ್ವಾ. ಸೊ ಅದನ್ನ ಉಳಿಸ್ಕೊಳಕ್ಕಾಗಲಿಲ್ಲ ಅನ್ನೋ ಒಂದು ಬೇಜಾರು ಎಷ್ಟೇ ಇನ್ನು ಸೈಡಲ್ಲಿ ಎಷ್ಟೇ ಇದ್ರೂ ಆ ಬೇಜಾರು ನಮ್ಗೆ ಇದ್ದೇ ಇರುತ್ತೆ. ಸೊ ಅದನ್ನು ನಾನು ಹೇಳ್ತಾರೆ. ಇವತ್ತು ನನಗೆ ಇಷ್ಟ ಇಲ್ಲ, ಯಾಕೆಂದರೆ ಮಗಳ ಹೆಸರಿಟ್ಟಿರೋದು, ಅದನ್ನ ನಡೆಸೋಕ್ಕಾಗಲಿಲ್ಲ, ಉಳಿಸ್ಕೊಳಕ್ಕಾಗಲಿಲ್ಲ ಅಂತ ಎಲ್ಲರಿಗೂ ಬೇಜಾರಾಗುತ್ತೆ. ಹಾಗೆ ನನಗೂ ಕೂಡ ಬೇಜಾರಾಯಿತು ಅಷ್ಟೇ. ಸೊ ಅದರಿಂದ ಮತ್ತೆ ನಾವು ಗೌರ್ಮೆಂಟ್ ಜಾಬ್ಗಾದರೂ ಅಪ್ಲೈ ಮಾಡೋಂಗಾಯಿತು ಅಂತ ಇನ್ನೊಂಥರ ಖುಷಿ. ಬಿಸ್ನೆಸ್ ಅನ್ನೋದು ನಮಗೆ ಆಗಿ ಬರಲಿಲ್ಲ ಅಷ್ಟೇ. ಎಲ್ಲರಿಗೂ ಬಿಸ್ನೆಸ್ ಆಗಿ ಬರೋದಿಲ್ಲ, ಕೆಲವೊಬ್ರಿಗೆ ಆಗಿ ಬರುತ್ತೆ, ಕೆಲವೊಬ್ರಿಗೆ ಆಗಿ ಬರೋದಿಲ್ಲ. ಸೊ ಅದರಲ್ಲಿ ನಾವೊಬ್ಬರು ಆಗಿ ಬರಲಿಲ್ಲ ನಮಗೆ ಅಷ್ಟೇ, ಬಿಟ್ಟರೆ ಬೇರೆ ಏನೂ ಇಲ್ಲ. ಇವಾಗ ಲಾಸ್ಟು ಅದೆಲ್ಲ ಕೌಂಟಿಂಗ್ ಏನೋ ನಡೀತಾ ಇದೆ, ಅವ್ರಿಗೆ ಹ್ಯಾಂಡ್ ಓವರ್ ಮಾಡೋದಕ್ಕೆ. ಹೇಗೆ ಕೊಟ್ವಿ, ಎಷ್ಟಕ್ಕಾಯಿತು, ಎಷ್ಟಕ್ಕೆ ಸೇಲ್ ಆಯಿತು ಎಲ್ಲನೂ ಕೂಡ ಹೇಳ್ತೀನಿ. ಸೊ ಶಾಪ್ ಹತ್ರ ಹೋಗ್ಬಿಟ್ಟು ಬರೋಣ. ಇವತ್ತೇ ಲಾಸ್ಟ್, ಬಹುಶಃ ನಾನು ನೆಕ್ಸ್ಟು ಅಲ್ಲಿ ವಿಡಿಯೋ ಮಾಡೋಕ್ಕಾಗುತ್ತೋ ಆಗಲ್ವೋ ಈ ಥರ ನಮ್ಮದು ಅನ್ನೋ ಥರ. ಇವತ್ತೇ ನನಗೆ ನಮ್ಮದು ಅನ್ನೋ ಥರ ಹೋಗೋಂಗಿಲ್ಲ ಅನ್ನಿಸ್ತಾ ಇದೆ. ಸೊ ನೋಡೋಣ. ಯಾವ ಕಡೆ ಹೋಗ್ತೀಯಲ್ಲ ನೀನು? ಹಾಂ ಇಲ್ಲಿ ಪ್ರೀತು ಹಾಯ್ ಮಾಡು. ಹಾಯ್. ಹಾಂ ಹೋಗೋಣ ನಡಿ. ಏನು ಆ್ಯಕ್ಷನ್ ಮಾಡ್ತೀಯ ಪ್ರೀತು ನೀನು? ಯಾರು ಯಾರು? ನೀನೇ ಪ್ರೀತಮ್. ಯಾರು? ಹಾಗೆ ನಿಮಗೆ ಅಜಿಯೋ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಟ್ಟನಲ್ಲ, ಅದರಲ್ಲಿ ಏನು ಅಂತ ಅಂದರೆ ನೀವು ಸೆಲೆಕ್ಟ್ ಎಲ್ಲ ಆದಮೇಲೆ ಏನು ನೀವು ಕ್ಯಾಶ್ ಆನ್ ಡೆಲಿವರಿ ಏನು ಕೊಡ್ತೀರಲ್ಲ ಅದಕ್ಕೂ ಮುಂಚೆಗೆ ನಿಮಗೆ ಕೂಪನ್ ಕೋಡನ್ನು ಆ್ಯಡ್ ಮಾಡಬೇಕಾದ್ರೆ ಅದ್ರೊಳಗೆ ನಿಮಗೆ ಅದೇ ಬರುತ್ತೆ, ಅಪ್ಲೈ ಕೂಪನ್ ಕೋಡ್ ಅಂತ. ಸೊ ಬೆಸ್ಟ್ ಕೂಪನ್ ಕೋಡ್ ಅವರೇ ಹೇಳ್ತಾರೆ, ಅದನ್ನು ಅಪ್ಲೈ ಮಾಡಿದ್ರೆ ಅಲ್ಲೇ ನಿಮಗೆ ಅಮೌಂಟ್ ಡಿಡಕ್ಟ್ ಆಗುತ್ತೆ. ಓಕೆನಾ? ಅಂದರೆ ಬಿಲ್ಗಿಂತ ಕಡಿಮೆ ಆಗುತ್ತೆ. ಅಲ್ಲಿಂದ ನಾನು ಶಾಪ್ ಹತ್ರ ಬಂದೆ. ಏನು ಬ್ಯಾಸ್ಕೆಟ್ ತಗೊಂಡಿದ್ದಾರಾ? ಪಾಪು ಅಂತಿದ್ದಾನೆ.
ಅಲ್ಲಿಂದ ಮತ್ತೆ ನಾವು ಶಾಪ್ ಹತ್ರ ಬಂದ್ವಿ. ಯಾಕೆ ಅಂತಂದರೆ ಮತ್ತೆ ನಾಳೆಯಿಂದ ನಾವು ಇದೇ ಕಾನ್ಫಿಡೆಂಟಾಗಿ ನಮ್ಮದು ಶಾಪು ಅಂತ ಹೇಳ್ಕೊಂಡು ಬರೋಕ್ಕಾಗುತ್ತೋ ಇಲ್ವೋ, ಇದೊಂದು ದಿನ ಲಾಸ್ಟ್ ಅಲ್ವಾ, ಹೋಗ್ಬಿಟ್ಟು ನೋಡ್ಕೊಂಡು ಬಂದ್ಬಿಡೋಣ ಅಂತ ಅನ್ನಿಸ್ತು ಮನಸ್ಸಿಗೆ. ಸೊ ಹಾಗಾಗಿ ಬಂದ್ವಿ. ಬಂದ ತಕ್ಷಣ ಪ್ರೀತಮ್ಗೆ ಮಕ್ಳುಗಳು ಕಂಡ್ರೆ ಅವನಿಗೆ ಒಂಥರ ಖುಷಿ ಅಲ್ವಾ. ಸೊ ಅಲ್ಲೊಂದು ಪಾಪು ಕಾಣಿಸ್ತಾ ಅದರಿಂದ ಆಟ ಆಡಿಕೊಂಡು ಪಾಪು ಪಾಪು ಅಂತ ಎಷ್ಟು ಚೆಂದ ಕರೀತಾ ಇದೆ. ಸೊ ಮಕ್ಕಳೇ ಚಂದ ಅಂತ ಹೇಳ್ತಾರಲ್ಲ, ಸೊ ಎಷ್ಟು ನಿಜ ಅಲ್ವಾ. ಅದಾದಮೇಲೆ ಇನ್ನೊಬ್ಬ ಫ್ರೆಂಡ್ ಬರ್ತಾನೆ. ಸೊ ಅವನ ಜೊತೆನೂ ಹಂಗೆ ಆಟ ಆಡ್ತಾ ಇದ್ದ. ಆಮೇಲೆ ಅಲ್ಲೆಲ್ಲ ಇವಾಗ ವಾಕಿಂಗ್ ಅಂತ ಹೇಳ್ಬಿಟ್ಟು ನಾಯಿಗಳೆಲ್ಲ ಕರ್ಕೊಂಡು ಬರ್ತಾರಲ್ವ, ಅದನ್ನು ಕೂಡ ನೋಡಿಕೊಂಡು ಸುಮ್ಮನೆ ಒಂಥರ ಖುಷಿ ಮಾಡ್ತಾನೆ, ಟೈಮ್ ಪಾಸ್ ಮಾಡ್ತಾನೆ. ಸೊ ಚೆನ್ನಾಗಿರುತ್ತೆ. ಸೊ ಅದಾದಮೇಲೆ ಏನು ಸಡನ್ನಾಗಿ ಹಬ್ಬು ಆಯಿತು ಅಂತ ತೋರಿಸ್ತಾ ಇದ್ದ. ಈ ಕೈಯಲ್ಲಿ ಹಬ್ಬು ಆಗಿದೆ, ಈ ಕೈಯಲ್ಲಿ ಹಬ್ಬು ಆಗಿದೆ ಅಂತ ಹೇಳ್ಬಿಟ್ಟು. ಆಮೇಲೆ ಸಣ್ಣ ಶಾಪಿಂಗ್ ಕೂಡ ಅವನೇ ಮಾಡ್ಕೊತಾ ಇದ್ದ. ಬ್ಯಾಸ್ಕೆಟ್ ತೊಗೊಂಡು ಎಲ್ಲ ತುಂಬಿಕೊಂಡು ಓಡಾಡ್ಕೊಂಡಿದ್ದ. ಸೊ ಇದೆಲ್ಲ ಮಿಸ್ ಮಾಡ್ತೀನಿ ತುಂಬ ಅಂದರೆ ತುಂಬ ಮಿಸ್ ಮಾಡ್ತೀವಿ. ನಾಳೆ ನನ್ನ ಮಕ್ಕಳು ಅಷ್ಟೇ ಏನೋ ಕಾನ್ಫಿಡೆಂಟಾಗಿ ಹೋಗ್ಬಿಡೋರು ನನ್ನದೇ ಶಾಪು ಅಂತ ಹೇಳ್ಬಿಟ್ಟು. ಇನ್ಮೇಲೆ ಈ ಒಂದು ಇದಿರಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ. ಲೈಫಲ್ಲಿ ಯಾವುದು ಶಾಶ್ವತ ಅಲ್ವಾ. ಇವತ್ತಿರೋದು ನಾಳೆ ಇರಲ್ಲ, ನಾಳೆ ಇರೋದು ನಾಡಿದ್ದಿರಲ್ಲ. ಏನು ನಮ್ಮ ಲೈಫಲ್ಲಿ ಬರುತ್ತೆ, ಯಾವ್ದು ನಮ್ಮ ಜೊತೆ ಇರುತ್ತೆ ಅದ್ರ ಜೊತೆಗೆ ಜೀವನ ಮಾಡ್ಕೊಂಡು ಹೋಗಬೇಕು. ಸೊ ಫೈನಲಿ ನಮ್ಮದು ಇದು ಒಂದು ಬೇರೆ ಥರನೇ ಅಗ್ರಿಮೆಂಟ್ ಆಗಿದೆ. ಬಟ್ ಓಕೆ, ಹಿಂಗೋ ಒಂದು ಇದಾಯ್ತಲ್ಲ ಅಂತ ಒಂದು ಸಮಾಧಾನ. ಸೊ ಇದಕ್ಕೇನಂತಂದರೆ ಇಲ್ಲೇನಿದೆ ಅಲ್ಲ ಐಟಮ್ಸ್, ಇದನ್ನೆಲ್ಲ ಕೌಂಟಿಂಗ್ ಮಾಡ್ತಾ ಇದ್ದಾರೆ. ಒಟ್ಟು ಅಮೌಂಟಿಗೆ ಸೇಲ್ ಆಗಲಿಲ್ಲ. ಸೊ ಹಾಗಾಗಿ ನಾವು ಇದನ್ನು ಜಸ್ಟ್ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಅನ್ನೋ ಥರ ಒಂಥರ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದಾರೆ. ಸೊ ಹಾಗಾಗಿ ಇದು ಓಕೆ, ಏನು ಮಾಡೋಕ್ಕಾಗಲ್ಲ, ಇರುತ್ತೆ. ಐಟಮ್ನೆಲ್ಲ ಕೌಂಟ್ ಮಾಡ್ಕೊತಾ ಇದ್ದಾರೆ ಎಷ್ಟಿದೆ ಇದು ಅಂತ ಹೇಳ್ಬಿಟ್ಟು. ನನಗೆ ಒಂಥರ ಶಾಕ್ ಆಯಿತು. ಐಟಮ್ ಹೆಂಗೆ ಕೌಂಟ್ ಮಾಡೋಕ್ಕಾಗುತ್ತೆ? ಸಿಕ್ಕಾಬಿಟ್ಟು ಐಟಮ್ಸ್ ಇದ್ದಾವೆ. ಅದನ್ನು ಹೆಂಗೆ ಬಿಲ್ ಮಾಡ್ತೀರಾ, ಟೋಟಲ್ನ ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಸೊ ಗೊತ್ತಿಲ್ಲ, ಏನೋ ಆಗುತ್ತೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತಾಯಿದ್ರು. ಬೈ ಮಾಡಿದಾರಲ್ಲ ಅವ್ರ ಕಡೆಯಿಂದನೂ ಒಂದು 3-4 ಮೆಂಬರ್ಸ್ ಬಂದಿದ್ದಾರೆ, ನಮ್ಮ ಕಡೆಯಿಂದ ಒಂದು 3-4 ಮೆಂಬರ್ಸು. ಸೊ ಇವಾಗ ಅಲ್ಲಿ ಕೌಂಟ್ ಮಾಡ್ತಾ ಇರೋರು ಬೇರೆಯವರು, ಲೆಕ್ಕ ಬರಿತಾ ಇರೋದು ನನ್ನ ಹಸ್ಬೆಂಡು, ಇನ್ನೊಂದು ಕಡೆ ಲೆಕ್ಕ ಬರಿತಾ ಇರೋದು ನಮ್ಮವರು, ಕೌಂಟ್ ಮಾಡ್ತಿರೋರು ಬೇರೆಯವರು. ಆ ಥರ ಅಂತಂದರೆ ಆಲ್ಟರಾಗಿ ಮಾಡ್ತಾ ಇದ್ದಾರೆ. ನೋಡಬೇಕು ಏನಾಗುತ್ತೆ. ಇಲ್ಲಿ मेरा वाला जो है वो डेंजरस है, ये ब्लू है उसका ब्लू. ಪ್ರೀತು ಹೆಂಗಿದೆ? ಚೆನ್ನಾಗಿದ್ಯಾ? ಸೊ ಫ್ರೆಂಡ್ಸ್ ಅಲ್ಲಿಂದ ಬಂದೆ. ಇವಾಗ ಸಬ್ಬಕ್ಕಿ ಸೊಪ್ಪಿನ ಪಲ್ಯ ಮಾಡೋಣ ಅನ್ಕೊಂಡೆ. ಬರೀ ಸೊಪ್ಪು ಎಂತಕ್ಕೆ ಹಾಕೋದು ಅಂತ ಒಂದು 3 ಮೊಟ್ಟೆ ಇದ್ದು ಅದನ್ನು ಹಾಕ್ಬಿಟ್ಟು ಹಾಗೆ ಫ್ರೈ ಮಾಡ್ತಾ ಇದ್ದೀನಿ. ಸೊ ಸಾಂಬಾರು ಆಯಿತು, ಇದು ಪಲ್ಯ ಅವತ್ತು ಮಾಡಿದ್ನಲ್ಲ ಸೇಮ್ ಅದೇ ಥರ ಆಗಿದೆ. ಇವತ್ತು ಸ್ವಲ್ಪ ಶಾಪಲ್ಲಿ ಹೇಳಿದ್ನಲ್ಲ, ಇವತ್ತು ಆಲ್ಮೋಸ್ಟ್ 90% ಕ್ಲಿಯರ್ ಮಾಡ್ಬೇಕಂತ ಅನ್ಕೊಂಡಿದ್ದಾರೆ. ಯಾಕಂದ್ರೆ ನಾಳೆ ಮತ್ತೆ ಕೌಂಟ್ರಲ್ಲಿ ಸೇಲ್ ನಡೀತಾನೆ ಇರುತ್ತೆ ಅಲ್ವಾ, ಮತ್ತೆ ಅವಾಗ ಇದು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಸರಿ ಏನು ಮಾಡ್ತಾರೋ ಅವ್ರು ಇನ್ನು ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ. ಅದಕ್ಕೆ ನಾನು ಸ್ವಲ್ಪ ಮೊಟ್ಟೆ ಪಲ್ಯ ಮಾಡಿ ರೈಸ್ ಮಾಡಿದ್ದೆ, ಅನ್ನ ಮಾಡಿದೆ, ಊಟ ಮಾಡ್ಕೊಂಡು ಹೋಗ್ಲಿ ಅಂತ ಹೇಳ್ಬಿಟ್ಟು ನಾನು ಬಂದ್ವಿ. ಇನ್ನು ನಾವಿನ್ನೇನು ವೆಯ್ಟ್ ಮಾಡೋಕ್ಕೆ ಹೋಗಲ್ಲ, ಎಷ್ಟೊತ್ತಿಗೆ ಬರ್ತಾರೋ, ಲೇಟ್ ಆಗುತ್ತೆ ಅವರು. ಸೊಪ್ಪು ಜಾಸ್ತಿ ಆಯಿತು, ಮೊಟ್ಟೆ ಕಮ್ಮಿ ಆಯಿತು. ಬಟ್ ಅದು ಎರಡು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಹಾಗೆ ಮಾಡಿದೆ, ಅದು ಫ್ರೈ ಆಗುತ್ತೆ. ಸೊ ಫ್ರೆಂಡ್ಸ್ ಇಲ್ಲಿಗೆ ನಮ್ಮ ಶಾಪಿಂದ ಒಂದಿದು ಕನೆಕ್ಷನ್ ಏನಿತ್ತಲ್ಲ ಮೊದಲಿನ ಥರ ಇರೋದಿಲ್ಲ. ಅಮ್ಮ 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 ಅನ್ನೋದೊಂದು ಚೆನ್ನಾಗಿ ಕಲ್ತ್ಬಿಟ್ಟಿದ್ದೆ. ಗಮ್ಮಂತ ಇದೆಯಾ ಪ್ರೀತು? ಗಮ್ಮಂತ ಇದೆಯಾ ನೋಡು, ಚೆನ್ನಾಗಿದ್ಯಾ? ನನ್ನ ಮಗ ಇವಾಗ ಏನಾದರೂ ಅಡುಗೆ ಮಾಡಿದ್ರೆ ಓ ಚೆನ್ನಾಗಿದೆ ಅಲ್ಲ, ಮೊದಲೇ ಘಮ ಘಮ ಅಂತ ಇದೆ. ಸಬ್ಬಕ್ಕಿ ಮೊಟ್ಟೆದೆಲ್ಲ ಘಮ ಘಮ ಅಂತ ಇದೆಯಲ್ಲ, ಅದಕ್ಕೆ ನಿನ್ನೆ ಹೋಗಿದ್ವಲ್ಲ ಅಲ್ಲಿ ಚಿಕನ್ದು ಸ್ಮೆಲ್. ವಾ ಸುಟ್ಟ ಮಳೆ ನೀರು ಬರ್ತಾ ಇದೆಯಲ್ಲ ಪ್ರೀತು, ಊಟ ಮಾಡೋಣ. ಇದಾಯಿತು, ಚೆನ್ನಾಗಿ ಫ್ರೈ ಆಗಿಬಿಟ್ಟಿಲ್ಲ, ಮೊಟ್ಟೆದು ಇದಾಗ್ತಾ ಇರುತ್ತೆ. ಇವಾಗ ಊಟ ಮಾಡೋಣ ಬಿಡು ಮಗನೆಲ್ಲ. ಈಗ ಜಸ್ಟ್ ಊಟ ಎಲ್ಲ ಆಯಿತು. ಅವ್ರು ಮತ್ತೆ ಶಾಪಿಗೆ ಹೋದ್ರು, ಕೌಂಟಿಂಗ್ ಎಲ್ಲ ಮುಗಿಸ್ಬಿಡ್ತೀವಿ, ಆದಷ್ಟು ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ನಮಗೂ ಗೊತ್ತಿರಲಿಲ್ಲ, ಸಡನ್ನಾಗಿ ಅವರು ಬಂದು ನಿನ್ನೆನೆ ಅಡ್ವಾನ್ಸ್ ಕೊಟ್ಟರು. ನಮ್ಗೆ ಅಡ್ವಾನ್ಸ್ ಕೊಟ್ಟರು, ಲಾಸ್ಟ್ ಟೈಮ್ ಒಬ್ಬರು ಅಡ್ವಾನ್ಸ್ ಕೊಟ್ಬಿಟ್ಟು ಹೀಗೆ ಮಾಡಿದ್ರಲ್ಲ ಅಂತ ಹೇಳ್ಬಿಟ್ಟು ನಮಗೆ ಕನ್ಫರ್ಮೇಷನೇ ಇದ್ದಿದ್ದಿಲ್ಲ.
ಸರಿ ಗೊತ್ತೇ ಇಲ್ಲ, ನಮಗೆ ಶಾಕ್ ಇದು. ನೆನ್ನೆ ನಮಗೆ ಗೊತ್ತಿಲ್ಲ ಇವ್ರು ಬರ್ತಾರೆ ಇವತ್ತು ಅಂತ ಹೇಳ್ಬಿಟ್ಟು. ಆಮೇಲೆ ಸಡನ್ನಾಗಿ ಬೆಳಗ್ಗೆ ಬಂದು ಅಗ್ರಿಮೆಂಟ್ ಅದೆಲ್ಲ ಏನಿದೆ ಪ್ರೊಸೀಜರ್ ಮಾಡಿ ಆಮೇಲೆ ನಾವು ತಗೋತೀವಿ ಅಂತ ಹೇಳಿದ್ರು. ಸರಿ ಇನ್ನೇನು ಅಂತ ಹೇಳ್ಬಿಟ್ಟು ನಮ್ಮ ಮನೆಯಲ್ಲಿ ಹಿಂಗೆ ಬಂದ್ಬಿಟ್ಟಿದ್ದಾರೆ. ಓಕೆ ಇನ್ನೇನು ಮಾಡೋಕ್ಕಾಗತ್ತೆ, ಆಯಿತು ಆಗಿದ್ದಾಗಲಿ ಕೊಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಇವರು ಕೂಡ ಸಂಜೆ ಇವತ್ತು ಮಧ್ಯಾಹ್ನದಿಂದ ಇದ್ರದ್ದು ಶುರು ಆಗಿದ್ದು, ಕೌಂಟಿಂಗ್ ಮಾಡ್ತೀವಿ ಈ ಥರ ಐಟಮ್ಸ್ದು ಏನಿದೆ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿವರೆಗೂ ನಮಗೂ ಕನ್ಫರ್ಮೇಷನ್ ಇಲ್ಲ ಈ ಥರ ಬರ್ತಾ ಇದ್ದಾರೆ, ಅವ್ರು ತೊಗೊತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಸಡನ್ನಾಗಿ ಬಂದು ತೊಗೋತೀವಿ ಅಂತ ಅಂದ್ರಲ್ಲ. ಸೊ ಓಕೆ ಫೈನ್, ಹೆಂಗೋ ಹಂಗೆ ಫೈನಲಿ ಆಯ್ತಲ್ಲ ಅಂತ ಹೇಳ್ಬಿಟ್ಟು ನಾವು ಕೂಡ ಸುಮ್ಮನಾದ್ವಿ. ಇನ್ನೊಂದೇನು ಅಂತಂದರೆ, ಇದು ನೋವನ್ನು ನಾವು ನಿಜವಾಗ್ಲೂ ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಇವಾಗ ಈ ನೋವಾಗುತ್ತೆ ಅಂತ ಹೇಳ್ಬಿಟ್ಟು ಇನ್ನೊಂದ್ಸರಿ ಖುಷಿಯಾಗಿದ್ದರೆ ನಿಮ್ಗೆ ಬೇಕಂತ ಏನೋ ಅವ್ರಿಗೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಬಿಡಿ. ಇವಾಗ ಮಾತಾಡೋರಿಗೆ ನಾವು ತಲೆ ಕೊಟ್ಕೊತ ಕೂತ್ಕೊಳ್ಳೋಕೆ ಹೋದ್ರೆ ಪ್ರತಿಯೊಂದಕ್ಕೂ ತಲೆ ಕೆಡಿಸ್ಕೊಂಡು ಬರೀ ಅವ್ರ ಲೆಕ್ಕಾಚಾರದಲ್ಲಿ. ಯಾಕೆ ಅಂತಂದರೆ ಒಬ್ಬೊಬ್ಬ ಮನುಷ್ಯ ಒಂದೊಂದು ಥರ, ಎಂಥ ಒಳ್ಳೆ ವಿಚಾರದಲ್ಲೂ ಕೆಟ್ಟದನ್ನು ಹಾಗೆ ಎಳಿತಾರೆ ಅವರು. ಅದ್ರಲ್ಲಿ ಕೆಟ್ಟದ್ದು ಸಾಧ್ಯನೇ ಇಲ್ಲ ಅಂದ್ರೂ ಎಳಿತಾರೆ. ಸೊ ಹೀಗೆ ನಮಗೆ ಗೊತ್ತಾ ನೋವು ಏನು, ಅದನ್ನ ಹಿಂಗೆ ನಾವು ಕೈಯಿಂದ ಬಿಟ್ಕೊಡ್ತಾ ಇರಬೇಕಾದ್ರೆ ನೀವು ನಿಜವಾಗ್ಲೂ ನನ್ನ ಕಣ್ಣು ನೋಡಿದ್ರೆ ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ಅನ್ಕೋತೀನಿ. ಇದ್ರ ಮೇಲೆ ನಾವು ಇನ್ನೇನು ಹೇಳೋದಕ್ಕಾಗಲ್ಲ. ಬಟ್ ನಾಳೆ ಜೀವನ ನಾವು ಮಾಡಬೇಕು, ನಾಳಿನ ಜೀವನ ಹೆಂಗೆ ಹೋಗುತ್ತೋ ಆ ಥರ ಮಾಡಬೇಕು. ಇವತ್ತಿದ್ದನ್ನೇ ನಾನು ನೆನೆಸ್ತಾ ನಾಳೆನೂ ಕೂತ್ಕೊಳ್ಳೋಕ್ಕಾಗಲ್ಲಲ್ವ. ನಾಳೆಗೆ ಜೀವನ ಮುಂದಕ್ಕೆ ಹೋಗಬೇಕು, ನಾವು ನಾಳೆ ಜೀವನ ನಾವು ನಡೆಸಲೇಬೇಕು. ಸೊ ಅದಕ್ಕೋಸ್ಕರ ಮೂವ್ ಆನ್ ಆಗ್ತೀವಿ ನಾವು. ಖುಷಿ ಆ ಟೈಮಲ್ಲಿ ಖುಷಿ ಆಗುತ್ತೆ, ಒಂದ್ಸರಿ ದುಃಖ ಆಗುತ್ತೆ, ಒಂದ್ಸರಿ ನೆನಪಾದಾಗ ಬೇಜಾರಾಗುತ್ತೆ. ನಾವು ಪ್ರತಿಯೊಂದರಲ್ಲೂ ಪಾಠ ಕಲಿತೀವಿ. ಆಮೇಲೆ ಇದನ್ನೆಲ್ಲ ನಾನು ನಿಮಗೆ ಹೇಳಲೇಬೇಕು ಅಂತ ಏನೂ ಇದ್ದಿದ್ದಿಲ್ಲ. ಒಂದ್ಸರಿ ನಾನು ಹಾಸ್ಪಿಟಲ್ಗೆ ಹೋದಾಗ ಹಾಗೆ ನಮಗೆ ಆರ್ಮಿ ರಿಟೈರ್ಡ್ ಒಬ್ಬರು ಫ್ರೆಂಡ್ ಸಿಕ್ಕಿದ್ರು, ನನ್ನ ಫಾಲೋವರು. ಅವ್ರು ಹೇಳಿದ್ರು, ಸೊ ನಿಮ್ಮನ್ನೇ ನಾನು ಫಾಲೋ ಮಾಡ್ತೀನಿ, ನನ್ನ ಹಸ್ಬೆಂಡ್ ಹಿಂಗೆ ಬಿಸ್ನೆಸ್ ಮಾಡ್ತೀನಿ ಅಂತ ಇದ್ರು. ಸೊ ನಿಮ್ಮಂಥವ್ರಿಗೆ ಅಂದರೆ ಆರ್ಮಿಯಿಂದ ಬಂದಿರೋ ಎಲ್ಲರಿಗೂ ಅದು ಅಷ್ಟು ಚೆನ್ನಾಗೇ ಒಂದಲ್ಲ ಅಂತ ಹೇಳ್ಬಿಟ್ಟು ನಾವಿವಾಗ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಜಾಬ್ಗೆ ಟ್ರೈ ಮಾಡ್ತಾ ಇದ್ದೀವಾಗ ನೀವು ನನಗೆ ಇನ್ಸ್ಪೈರ್ಡ್ ಅಂತ ಹೇಳಿದ್ರು. ಸೊ ಆ ಥರನೂ ಇರುತ್ತೆ. ಮನುಷ್ಯ ನಾನೇ ತಪ್ಪು ಮಾಡಿ ನಾನೇ ಅಲ್ಲಿಂದ ಪಾಠ ಕಲಿತೀನಿ ಅಂತಲ್ಲ, ಪಕ್ಕದಲ್ಲಿ ಮಾಡಿರೋ ತಪ್ಪನ್ನು ನೋಡಿನೂ ಪಾಠ ಕಲಿಬೇಕು. ಯಾಕೆಂದರೆ ಎಲ್ಲ ತಪ್ಪನ್ನು ನಾವು ಮಾಡಿ ಪಾಠ ಕಲಿಯೋದಕ್ಕಾಗಲ್ಲ ಅಲ್ವಾ ಲೈಫಲ್ಲಿ. ಸೊ ಹಾಗಾಗಿ ಎಷ್ಟೊಂದು ಕ್ಯಾರೆಕ್ಟರ್ ನಮಗೆ ಇನ್ಸ್ಪೈರ್ ಆಗುತ್ತೆ. ಅವರು ಮಿಸ್ಟೇಕ್ ಮಾಡಿ ಕಲ್ತಿರೋ ಪಾಠಗಳು ನಮಗೂ ಪಾಠಗಳಾಗಿರುತ್ತೆ. ಹೇಳ್ತಾರಲ್ಲ ದೊಡ್ಡವರು, ತಪ್ಪು ಮಾಡೇನೆ ಪಾಠ ಕಲಿಬೇಕಂತಲ್ಲ, ಪಕ್ಕದವ್ರು ಮಾಡಿರೋ ತಪ್ಪಿಂದನೂ ಕೆಲವೊಂದು ಸರಿ ಪಾಠನ ಕಲಿಬೇಕಾಗತ್ತೆ ಅಂತ. ಸೊ ಹಾಗಾಗಿ ನಾನು ಹೇಳಿದೆ. ಅದು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ಸೊ ಇದೇ ಕೆಲಸನ ನಾವು 3 ವರ್ಷದಿಂದ ಮಾಡಿದರೆ ಒಂದು ಒಳ್ಳೆ ಜಾಬ್ ಸಿಗ್ತಾಯಿತ್ತು ಅಂತ ನಮಗೆ. ಬಟ್ ಜೀವನದ ಅನುಭವ ಆಯಿತು ಅಷ್ಟೇ ಅಲ್ವಾ. ಎಲ್ಲರಿಗೂ ಒಂದೊಂದು ಲೈಫಲ್ಲಿ ಒಂದೊಂದು ಎಕ್ಸ್ಪೀರಿಯನ್ಸ್ ಇರಬೇಕು, ಒಂದು ಅನುಭವ ಇರಬೇಕು, ಅದು ನಮ್ಗೆ. ಸೊ ಈಗಲೂ ಕೂಡ ಅಷ್ಟೇ, ಅದನ್ನು ನಾವು ಕೊಡಬೇಕು ಅಂತಂದರೆ ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಅಂದ್ಕೊಂಡಿದ್ದ ಅಷ್ಟು ಈಸಿಯಾಗಿ ನಾವು ಅದನ್ನು ನಮ್ಮ ಕೈಯಿಂದ ಇದು ಮಾಡೋಕ್ಕೆ ಆಗಲಿಲ್ಲ. ಬಟ್ ಆದ್ರೂ ಅದು ಪ್ರಗತಿ ಕಿಸಾನ್ ಮಾರ್ಟ್ ನಮ್ಮ ಲೈಫಲ್ಲಿ ಒಂದು ಮೆಮೊರಿ, ಅದು ಹಾಗೇ ಇರುತ್ತೆ. ಸೊ ನೋಡೋಣ ಏನೇನು ಆಗಬೇಕು ಅಂತ ಇಲ್ಲಿ ಬರ್ದಿರುತ್ತಲ್ಲ ಹಾಗೆ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ನಾವು ನಡ್ಕೊಂಡು ಹೋಗ್ತಾ ಇರಬೇಕು. ಬಟ್ ಆದಾಗಲೂ ನಾನು ನಗ್ತೀನಿ ಅಂತ ಅನ್ನೋದು ಸುಳ್ಳು. ನಾನು ಒಪ್ಪೋದೇ ಇಲ್ಲ. ಇವಾಗ ಏನೋ ಒಂದು ಪ್ರಾಬ್ಲಮ್ ಆಯಿತು ಅಂತ ಅಂದ್ರೂ ನಾನು ಎನಿ ಟೈಮೂ ಒಂದೇ ಥರ ಸಿಚುವೇಶನ್ನ ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಮಗೆ ಏನೋ ಒಂದು ನೋವಾದಾಗ್ಲೂ ಸ್ಮೈಲ್ ಮಾಡ್ಕೊಂಡೇ ಇರ್ತೀನಿ ಅನ್ನೋದು ಸುಳ್ಳು. ಅವತ್ತು ನೋವಾದಾಗ ಅಳು ಬರುತ್ತೆ, ಇನ್ನೊಂದು ದಿನ ಖುಷಿ ಆದಾಗ ನಗು ಬರುತ್ತೆ. ಇದು ಮನುಷ್ಯನ ಸಹಜ ಗುಣ. ಅದನ್ನು ಇದಕ್ಕೆ ಸೇರಿಸಿ ಟ್ಯಾಲಿ ಮಾಡಿ ಯೋಚನೆ ಮಾಡಿ ನೀವೆಲ್ಲ ಬೇರೆಯವ್ರು ಒಬ್ಬೊಬ್ಬರು ಯೋಚನೆ ಮಾಡ್ತಾರೆ, ಇದಾದ ತಕ್ಷಣ ಇನ್ನೊಂದ್ಸರಿ ನಗಬಾರ್ದು, ಇನ್ನೊಂದು ಒಳ್ಳೆ ಕೆಲಸ ಆಗಬಾರ್ದು ಅವ್ರ ಮನೇಲಿ ಅನ್ನೋ ಥರ. ಸೊ ಹಂಗೇನಿಲ್ಲ, ಜೀವನ ಹೆಂಗೆ ಹೋಗ್ತಾ ಇರುತ್ತೋ ಹಂಗಂಗೆ ಹೋಗ್ತಾ ಇರ್ತೀವಿ ಅಷ್ಟೇ. ಸೊ ಫ್ರೆಂಡ್ಸ್, ಇವತ್ತಿಗೆ ನಾಳೆ ಲಾಸ್ಟು. ಅದ್ರದ್ದು ನಮಗೂ ಋಣ ಮುಗೀತು ಅಂತ, ಋಣ ಅಂತ ಹೇಳೋಕ್ಕಾಗಲ್ಲ, ಋಣ ಮುಗೀತು ಅಂತ ಏನು ಹೇಳಲ್ಲ, ಸಂಬಂಧ ಇರುತ್ತೆ. ಅದು ಒಂದು ಡಿಫ್ರೆಂಟಾಗಿ ಅಗ್ರಿಮೆಂಟ್ ಆಗಿದೆ. ಸೊ ಹಾಗಾಗಿ ಅದಿನ್ನೂ ಕೆಲವೊಂದು ಕಂಪ್ಲೀಟಾಗಿ ನಮ್ಮಿಂದ ಋಣಮುಕ್ತ ಆಗಿಲ್ಲ, ಆಯಿತಾ. ಸೊ ಸದ್ಯಕ್ಕೆ ನಮ್ಮ ಕೈಯಿಂದ ಹೋಗಿದೆ ಅಷ್ಟೇ. ಅದು ಏನಾಯಿತು ಅಂತ ಹೇಳ್ಬಿಟ್ಟು ನಾನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೀನಿ, ಹೇಗೆ ಕೊಟ್ವಿ, ಏನಾಯಿತು, ಯಾಕಿನ್ನೂ ನಮ್ಮ ಋಣದಲ್ಲಿದೆ ಅದು ಅಂತ. ಸೊ ಅಷ್ಟೇ, ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಸೊ ಇಲ್ಲಿಗೆ ಒಂದು ಸ್ವಲ್ಪ ನನ್ನ ಈ ಸ್ಟ್ರೆಸ್ ಸ್ವಲ್ಪ ಕಡಿಮೆ ಆಯಿತು ಅಂತ ಹೇಳ್ಬೋದು. ತುಂಬ ಆಲೋಚನೆ ಮಾಡ್ತಾಯಿದ್ವಿ, ಇದು ಯಾಕಪ್ಪ ಇಲ್ಲಿ ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡಿದ್ವಿ, ನಮ್ಮ ಕೈಯಿಂದ ಹೋಗ್ತಾನೆ ಇಲ್ಲ, ಹೆಂಗೆ ಇದನ್ನು ಮಾಡೋದು ಏನು ಎಂತ ಅಂತ ಹೇಳ್ಬಿಟ್ಟು ಸ್ವಲ್ಪ ಅದೇ ಟೆನ್ಷನ್ ಆಗೋಗಿತ್ತು. ಸ್ವಲ್ಪ ಕಸ್ಟಮರ್ಗಳು ಅಷ್ಟೇ, ಇವಾಗ ತೊಗೊತೀನಿ ಅನ್ನೋದು, ನಾಳೆ ಬಂದು ತೊಗೊಳ್ಳಲ್ಲ ಅಂತ ಹೇಳೋದು, ಹೀಗೆ ತುಂಬ ಸುಮಾರು ಜನ ಕಸ್ಟಮರ್ ಬಂದು ಸ್ವಲ್ಪ ಇದು ಮಾಡಿಬಿಟ್ರು. ಆ ಒಂದು ಟೆನ್ಷನಲ್ಲೇ ಇದ್ವಿ. ಇವಾಗ ಸ್ವಲ್ಪ ಫ್ರೀ ಆಗಿದ್ದೀವಿ. ನೋಡೋಣ ಮುಂದೆ ಏನೇನು ಆಗುತ್ತೆ ಲೈಫಲ್ಲಿ ಎಲ್ಲನೂ ನೀವು ನೋಡ್ತೀರಾ. ಸೊ ಪ್ರತಿಯೊಂದು ಲೈಫು ಪ್ರತಿಯೊಬ್ಬರಿಗೂ ಪಾಠ ಆಗುತ್ತೆ.
ನೋಡೋಣ. ಓಕೆನಾ ಫ್ರೆಂಡ್ಸ್? ಯಾವಾಗಲೂ ಕೀಪ್ ಸ್ಮೈಲ್ ಮಾಡಬೇಕು, ಬಟ್ ನೋವಾದಾಗಲೂ ನಗ್ತಾ ಇರಿ ಅಂತ ಹೇಳೋಕ್ಕಾಗಲ್ಲ. ನೋವಾದಾಗ ಅಳು ಬರುತ್ತೆ, ಖುಷಿ ಆದಾಗ ಆದಷ್ಟು ಎಲ್ಲನೂ ಒಂದೇ ಇದರಲ್ಲಿ ತೂಗಿಸ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡಬೇಕು ಅನ್ನೋದಷ್ಟೇ ನನ್ನ ಮಾತಿನ ಅರ್ಥ. ಇವತ್ತಿನ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡು ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.